ಅಲ್ಲ ಅತ್ತೆಲಿಗೆ ಹೋಯ್ತು ಬನ್ನಿ ಚಪ್ರದಟ್ಟಿಗೆ ಹೋಗಿ ಒಟ್ಟಿಗೆ ಕುಣ್ಕ ಬರದ ಎಲ್ಲ ಬೇಜಾರು ಮಾಡ್ಕೋತಾರೆ ಅಂತಂದ್ರೆ ಇನ್ನು ಬರ್ದಾನೆ ಏನು ಮಾಡ್ತಾ ಇದ್ದಾರು. ಅಲ್ಲೇ ಉಳ್ಕೋಬೋದಾಗಿತ್ತು ಚಪ್ರದಟ್ಟಿಲೆ ಮಾಲನ ಒಬ್ಬನೇ ಬಿಟ್ಟು ಹೋಗೋಕ್ಕಾಯ್ತಿಲ್ಲ. ಆಮೇಲೆ ಗಿರ್ಜಾ ಬೇರೆ ಅವಳೆಲ್ಲ ಅವಳಿಗೂ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಹೋಗಿ ಒಟ್ಟಿಗೆ ಕುಣ್ಕೊಂಡು ಬಂದ್ಬಿಡದ ಅಂದ್ರೆ ಇನ್ನು ಅತ್ತೆ ಸದ್ದು ಇಲ್ಲ ಸುಳಿನೂ ಇಲ್ಲ. ತಟಪಟ ರೆಡಿ ಆಗ್ಬಿಟ್ಟು ಬರ್ದಾನೆ ಆಗ್ಬಿಟ್ಟು ಏನು ಹಿಂಗೆ ಆಡಾರೋ ಕಡೆ ಕಂತಕೋ ಹೇಳಿನೈತೆ ತಟಪಟ್ಟನೆ ಬನ್ನಿ ಅಂತವ. ಇನ್ನೆಷ್ಟೊತ್ಕ ಅವ್ರು ಬರೋದು, ಇನ್ನೆಷ್ಟೊತ್ತಿಗೆ ನಾವು ಹೋಗೋದು, ಇನ್ನೆಷ್ಟೊತ್ತಿಗೆ ಅಲ್ಲಿ ಇನ್ನು ಛತ್ರಕ್ಕೆ ಹೋಗ್ಬೇಕು. ಈ ತಟಪಟ್ಟನೆ ಬನ್ನಿ ಜಲ್ದಿ ಬನ್ನಿ, ಒತ್ತು ಮಾಡಬೇಡಿ ಮಿಸ್ ಮಾಡಬೇಡಿ ಅಂತ ಹೇಳವ್ರೆ. ಬೇಜಾರು ಮಾಡ್ಕೊಳಕ್ಕಿಲ್ವಾ? ಸೀತಾ ಅಂತೂ ಏನು ಫೋನ್ ಮಾಡ್ತಾ ಕೂತಾಳೆ, ಬನ್ನಿ ದೊಡವ ಬನ್ನಿ ಲಕ್ಷ್ಮಿ ದೊಡವ ಬಾಬಾ ಅಂತವ. ಅತ್ಕಾರವೇ ಹೋಗ್ಬೇಡ್ದ. ಅಯ್ಯೋ ಇವ್ರೊಂದು ಇಲ್ಲ ಅತ್ತೆ ಬಂದರ ಬರೋಕಿಲ್ವ ಅದು ಗ್ಯಾರಂಟಿ ಗೊತ್ತಾಯ್ತು ಅಲ್ವಲ್ಲ. ಇವ್ರು ಬರೋಕಿಲ್ಲ ಅಂದರೆ ನಮ್ಮ ಹೊಟ್ಟೆಯವ್ರ ಕೈಲಾರು ಬಿಡ್ಸ್ಕೊಬೋದಾಗಿತ್ತು, ಇಲ್ಲ ಕುಳ್ಳನ ಕೈಲಾರು ಬಿಡ್ಸ್ಕೊಬೋದಾಗಿತ್ತು. ಏನು ಮಾಡೋರು ಕಣ್ಣೆಲ್ಲ ಹೇಳಿನಿ ನಮ್ಮ ಹೊಟ್ಟೆ ಗಣಸ್ಗಳವ ಬನ್ನಿ ಚಪ್ರದಟ್ಟಿ ದೂರ ಇಲ್ವಲ್ಲ ಪಟ್ಕಿಟ್ ಕುಣ್ಕೊಂಡು ಬರೀವ್ರಿ ಅಂತ ಅಂದೀನಿ. ಅವನು ಅಂತ ಅಂದವ್ರೆ. ಇವತ್ತು ಅಡುಗೆಗೆ ಕೆಲಸ ಏನೂ ಇಲ್ಲ, ಎಲ್ಲನೂ ಚಪ್ರದಟ್ಟಿಲ್ಲ ಹುಣ್ಗಿಣ್ಕೊಂಡು ಬರೋದೇ. ಅದಕ್ಕೆ ಅಡುಗೆಗೆ ಏನು ಮಾಡೋಕೆ ಹೋಗಿಲ್ಲ ನಾನು. ಏನು ಅತ್ತೆ ಮಾಲನ್ ಮಾಡಬೇಕಲ್ಲ, ಮಾಡಿಗಿನ ಮಡಗಿತಾರ ಏನೋ ಕಡೆ ಏನಾರು ಮಾಡ್ಕೊಳಿಕಂತ ತಕೋ. ನಾನಂತೂ ರೆಡಿಯಾಗಿವ್ನಿ, ಹೋಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಹೊಟ್ಕೊಂಡ್ಕೊ ಬರ್ತೀನಿ. ಅಯ್ಯೋ ಮದುವೆ ಅಂದರೆ ಭಾರಿ ಹಿಂಸೆ ಕಣವ, ಎಲ್ಲನೂ ಹೊಂದಿಸಿ ಮಾಡಿ ಮುಟ್ಟಿ ಎಲ್ಲನೂ ಮಾಡೋಕ್ಕೆ ಭಾರಿ ಕಷ್ಟ ಆಯ್ತದೆ. ಲಕ್ಷ್ಮಿ 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 ಅಯ್ಯೋ ಈಗ ಬಂದ್ಬಿಟ್ಟದೆ ಹಾಕಂಗೆ ಹಚ್ಕೊತಾ ಕೂತಿದ್ದಾರು. ಅತ್ತೆ ಲೇ ಲಕ್ಷ್ಮಿ ಏನು ರೆಡಿ ಅದ? ಇನ್ನು ಏನು ಮಾಡ್ತಾ ನಿಂತಿದ್ದಿ? ತಟಪಟ್ನ ರೆಡಿ ಆಗ್ಬರಯ್ಯ. ನಾನು ರೆಡಿ ಆಯ್ತು ಕತ್ ಬನ್ನಿ. ಅಲ್ಲ ನೀವು ಎಷ್ಟೊತ್ತು ಬರೋದು? ತಟಪಟ್ನೆ ಬರ್ದಾನೆ ಆಗ್ಬಿಟ್ಟು ನಿಮ್ದೊಂದು ಯಾವಾಗಲೂ ಹಿಂಗೆ ಹೇಳಿದ್ವ ನಾನು ಗೊತ್ತಾಯ್ತದೆ ತಟಪಟ್ನೆ ಬನ್ನಿ ಅಂತವ. ಸೀತಾ ನೋಡ್ರಿ ಫೋನ್ ಮಾಡ್ತಾ ಕೂತವಳೆ ಆಗ್ಲಿಂದವ ಬತ್ತಾವನಿ ಅಂತ ಕೂತೀವಿ. ಅಲ್ಲಿ ಬನ್ನಿ ಹಿರಿಯರು ಯಾರು ಇಲ್ಲ, ನೀವೇ ನಿಂತ್ಕೊಂಡ್ ಮಾಡಿ ಅಂದ್ರೆ ನಿಮ್ಗೆ ಆಡ್ತಾ ಕೂತಿದ್ರಲ್ಲ. ಮುದ್ದೆಲ್ಲವ ಮದುವೆಗೆ ಮುಂಚೆ ಒಂದು 6-10 ದಿವಸ ಬರ್ತೀನಿ ಅನ್ಬಿಟ್ಟು ಈಗ ಸದ್ದು ಇಲ್ವಲ್ಲ ಒಬ್ರುವೆ ಅಂತ ಫೋನ್ ಮಾಡಿ ಬೈತಾ ಕೂತವಳೆ. ನೀವು ನೋಡ್ರಿ ರಟ್ಟಿ ಸೇರ್ಕೊಂಡು ಹಾಚಿಕೆ ಕಳೀತಾ ಇಲ್ಲ. ಓ ಅತ್ತೆ ಇದಕ್ಕಂತ ಕಳಿ ಮಾತು ಅಂದ್ರೆ ಇದಲ್ವಾ ಮಾತು ಅಂದ್ರೆ? ಅಲ್ಲ ನಾನು ಆಗ್ಲಿಂದವ ನಿಮ್ನೆ ಕಾಯ್ಕ ಕೂತೀವಿ, ಇನ್ನು ಬರ್ನಿಲ್ವಲ್ಲ ಅತ್ತೆ ಅನ್ಬಿಟ್ಟು. ಅಲ್ಲಿ ನೋಡ್ರೆ ಸೀತಾ ಫೋನ್ ಮಾಡಿ ಉಗಿತಾ ಕೂತಾವಳೆ ಇನ್ನು ಬರ್ನಿಲ್ವಲ್ಲ ಅಂತ. ನೀವು ನೋಡಿದ್ರೆ ನನ್ನೇ ಇನ್ನೂ ರೆಡಿ ಆಗಿಲ್ವ ಅಂತ ಕೇಳ್ತಿದ್ದೀರಲ್ಲ. ಇದು ಕಣತೆ ಚೆನ್ನಾಗಿರೋದು, ಇದು ಚೆನ್ನಾಗಿರೋದು. ಬನ್ನಿ ನಾನು ರೆಡಿ ಗಿಡಿಯಲ್ಲ ಆಯ್ತು ಕತೆ. ನೀವು ಬರ್ದನೆಯ ಕಾಯಿಸ್ತಾ ಕೂತಿದ್ದೀರಲ್ಲ. ಅಯ್ಯೋ ಹುಸಿ ಅಡುಗೆ ಮಾಡಿಬಿಟ್ಟು ಮಾಲನ್ಗೆ ಎರಡು ಬಂದಿನಿ ಕುಳ್ಳನ್ನ ನಾವು ತಟಪಟ್ಟೆ ಬಂದ್ಬಿಡ್ತೀವಿ. ಹೊಸಿ ನೋಡ್ಕೊತ್ತಾಗಿತ್ತಾಗ ಹೋಗ್ಬೇಡ ಅಂತವ. ಅಲ್ಲ ಗಿರ್ಜಾ ಇಟ್ಲ ಇದ್ಲಲ್ಲ ಕುಳ್ಳ ಬೇರೆ ಏನು ಮಾಡಕ್ಕೆ ಒಂದ್ಸಲಿ ಅಲ್ಲ ಇದ ತಾನೆ ಗಿರ್ಜಾ. ಸುಮ್ಮನಿರು ಗಿರ್ಜನ್ಗೆ ಮಗಿನೆಲ್ಲ ನೋಡ್ಕೊಂತ ಕುತ್ಕೊಳಕ್ಕದ. ಏನೋ ಮುಗ ಎದ್ದೇಳ್ತು ಮಾಡ್ತು ಅಲ್ಲದೆ ಕುಡಿಸ್ಬೇಕಾಯ್ತು. ಏನೋ ಮಾಲನ್ನ ಒಬ್ಬನೇ ಬಿಟ್ಬಿಟ್ಟು ಹೋಗು, ಭಾರಿ ಜಾಣಿ ಅನ್ಬಿಟ್ಟು ನೋಡಿ ಸುಮ್ಮನೆ ನಾವು ಹೋಗಿದ್ದು ಬರೋದ ತಟಪಟ್ನೆ. ಆಮೇಲೆ ರವಿ ಗಿವಿ ಯಾರು ಬರ್ತಾರಲ್ಲ, ರವಿ ಬರೋದು ಕಾಣೆ ಅಲ್ಲೇ ಕೆಲಸ ನೋಡ್ಕೊತೈತಾನೇನು. ನಿಮ್ಮ ಇವನ್ ಬರ್ತಾನಲ್ಲ ಮಾಲ ರೊಕ್ಕ ಬರ್ತದಲ್ಲ, ಆಗ ಕುಳ್ಳನ ಬಂದ್ಬಿಟ್ಟು ಊಟ ಗಿಟ ಮಾಡ್ಕೊಂಡು ಹೋಗು, ಇಲ್ಲ ಬೇಜಾರು ಮಾಡ್ಕೊತಾರ ಸೀತಾ ಅಂತ ಅನ್ನದ. ನಡಿ ಹೋಗಕ್ಕಾಯ್ತದೆ ಎಲ್ಲ. ಅವಳು ತಾರನು ಕರೆದಿದ್ಯಾ ಇಲ್ವೋ? ರೆಡಿ ಆಗಿದ್ದಾಳೆ ಇಲ್ವೋ? ಇಲ್ಲ ಕಣತೆ ಅವಳು ಕರೆದೀನಿ ಬರ್ತೀನಿ ಅಂದ್ಬಿಟ್ಟು ರೆಡಿ ಆಯ್ತಾಳೆ. ಆಯ್ತು ಅವಳದುವೆ. ತಾರ ಲೇ ತಾರ ತಾರ ಅದು ಏನು ಮಾಡ್ತಿದ್ದಾಳೋ ಕಾಣಲ್ಲವ. ತಾರ ಅತ್ತೆ ಬಂದೆ ತಾಳಿ ಬಂದೆ ಕತೆ ತಾಳೆ ಆಯ್ತು. ಅತ್ತೆ ಎಲ್ಲರದು ರೆಡಿ ಆಯ್ತಾ? ಲೇ ತಾರ ಏನಿದೆ ಬಟ್ಟೆಕ ಬಂದಿಯಾ? ಉಂಕನಮ್ಮ ಅದಕ್ಕೆ ಚೆನ್ನಾಗಿಲ್ವಾ? ಓ ಕಲ್ಸ್ಬಿಟ್ಟಿ ಬಾರಿಸ್ಬಿಡ್ಬೇಕು ಹಂಗೆ ಏನು ಗೊತ್ತಾಯ್ಕಿಲ್ವ? ಹೊಟ್ಟಿಲಿದ್ದಾಗ ಏನಪ್ಪ ಬಾಟ್ಲಿ ವಾಲೆ ಕೈ ತುಂಬ ಬಳೆ ಎಲ್ಲ ಹಾಕೊಂಡು ನಿಂತ್ಕೊತಿದ್ದಿ. ಹೋಯ್ತಿರೋದು ಮದುವೆಗೆ ಹೊಚ್ಕಟ್ಟಾಗಿ ಹೋಗು, ಬಳೆ ಹಾಕೊಂಡು ಹೂಗೆ ಮಾಡ್ಕೊಂಡು ಹೊಚ್ಕಡೆ ಕಣಗಿಕೊಂಡು ಬಟ್ಟೆ ಹೊಚ್ಕಟ್ಟಾಗಿರೋ ಸೀರೆ ಉಟ್ಕೊ ಬಾ ಹೋಗು. ಇಟ್ಕೊ ಬಂದಿರೋ ಚಂದ ನೋಡು ಹೆಂಗೆ ಬಂದಿದ್ದಳು ಮದುವೆಗೆ ಬಂದಿರೋ ಚಂದವಂತೆ. ನಿನಗಿಂತ ನೀವು ಅತ್ತೆನವಳೆ ಚಂದ ರೆಡಿಯಾಗಿ ಬಂದವಳಲ್ಲ. ಏನು ಥರ ಏನು ಹಿಂಗೆ ರೆಡಿಯಾಗಿ ಬಂದಿದ್ದಿ? ಹೋಗು ಚಾ ರೆಡಿಯಾಗಿ ಹೋಗು. ನಾನೆಲ್ಲ ರೆಡಿ ಆಯ್ತದಲ್ಲ ಏನಂತ ತಾಳು. ಏನು ಮಾತಾಡ್ಬಾರ್ದು ಕರಿಬಾರ್ದು ಮುಟ್ಬಾರ್ದು ಅನ್ಕೊಂಡಿದ್ರೆ ನೀನು ನೋಡಿದ್ರೆ ಇನ್ನೂ ಹಂಗೆ ನಿಂತಿದೆಯಲ್ಲ. ಏನು ಗೊತ್ತಾಯ್ತಿಲ್ವಾ? ಎಲ್ಲನೂ ಹೇಳ್ತಾ ಕೂತ್ಕೋಬೇಕು ಇವಳು ಅಂತಿದೆ. ಹೋಗಿ ರೆಡಿ ಆಗ್ಬಿಟ್ಟು ಹೋಗು. ಇಲ್ಲ ಆಳೆಯ ಗೊತ್ತಾಗದೆ ಅಂತ ನಾನೆಲ್ಲ ಆಡ್ತಾ ನಿಂತಿರೋದು. ಇವಳು ನೋಡ್ರಿ ಇನ್ನೂ ಹಂಗೆ ನಿಂತಾವಳೆ. ಅಯ್ಯೋ ನಾನೆಲ್ಲ ಸಾಕೇನೋ ಅನ್ಕೊಂಡೆ ಕಣತೆ. ತಾಳಿ ಬೆಳಗ್ಗೆಲ್ಲ ತೊಟ್ಕೊ ಬಂದ್ಬಿಡ್ತೀನಿ. ಅಲ್ಲ ಲಕ್ಷ್ಮಿ ನೀನು ಸೊಸೆಗೆ ಏನು ಬುದ್ಧಿ ಕಲ್ಸಿದಿ? ಎಲ್ಲಿಗೆ ಹೆಂಗೆ ರೆಡಿ ಆಗ್ಬೇಕು ಅನ್ನೋದು ಗೊತ್ತಿಲ್ವಾ? ಅಯ್ಯೋ ಹೇಳಿದೆ ಕಣತೆ ಹೇಳಿದೆ ಅಚ್ಚುಕಟ್ಟಾಗಿ ರೆಡಿಯಾಗ್ಬಿಟ್ಟು ಬಾ ಅಂತವ. ನಾನೇನು ಮಾಡನೆ ಏನು ಕೇಳುವಿಲ್ಲ ಮಾಡುವಿಲ್ಲ. ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ. ನಾನು ಹೊಸಿ ಹೇಳಿದ್ನ ಇವಳಿಗೆ ಅಚ್ಚುಕಟ್ಟಾಗಿ ಇದು ಮಾಡುವ ಅದು ಮಾಡುವ ಹಂಗಿರು ಹಿಂಗಿರು ಅಂತವ. ಏನು ಕೇಳಲೇ ಇಲ್ಲ. ಸುಮ್ಮನೆ ಆತಾಗಿ ನನಗಂತೂ ಭಾರಿ ಬೇಜಾರಾಯ್ತದೆ. ನಾನು ಆಗಲಿಂದ ಓಸಿ ಕಾಯ್ತಾ ನಿಂತಿದ್ದಾನೆ. ಸರಿ ಅವಳು ರೆಡಿ ಆಗ್ಬಿಡ್ಲಿ, ಮುಗಿ ಎಷ್ಟು ಹಾಕೋದು ಏನು ಹಾಕೋದು ಅದೇ ನಾನು ಅದನ್ನೇ ಯೋಚನೆ ಮಾಡ್ತಾ ಕೂತೀನಿ. ಏನು ಮಾಡೋದು? ನಮ್ಮ ತಾವು ಈಗ ಕಾಸಿಲ್ಲ, ಅದು ಇದು ಖರ್ಚಾಗೋಯ್ತು.
ಏನು ಮಾಡೋದು? ಅಲ್ಲಿ ಲಕ್ಷ್ಮಿ, ಆ, ಸಾಲನ ಸೋಲನ ಒಂದು 5,000 ಮುಯ್ಯಾಕ್ಬಿಡೋದಕ್ಕಂತ ತಗೋ. ಪಾಪ ಅವರು ಬಡವರು, ಖರ್ಚು ಪರ್ಚಿಗೆ ಆಯ್ತದೆ. ಏನಂದು ಬೇರೆಯವರಾಗಿದ್ರೆ ಒಂದು 500 ಒಂದು 300 ಹಾಕಿ ಮುಗಿಸ್ಬೋದಾಗಿತ್ತು. ಕಷ್ಟ ಸುಖಕರು ಆಯ್ತದೆ, ಅವ್ರದ್ದು ಕಾಸು ಕರಿ ಮಣಿ ಇಲ್ಲ. ಅದೇ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ಕಂತ ತಗೊಳ್ಳಿ. ಏನೋ 5,000 ಕಾಸು ಇಳಿತದೆ ಹಾಕಕ್ಕೆ. ಈಗೇನಿಗೆ ಹಾಕಿ ಚಪ್ರದಟ್ಟಿ ಮಜ್ಜಿಗೆ ಹೋಯ್ತೀವಲ್ಲ ಹಾಕವ ತಗೋ. ಈಗೇನು ಬೇಡ, ಕೊಳ್ಳನ್ ಕೇಳಿನಿ ಯಾವ್ದಾರು ಯಾರ್ದವ್ರು ಇಸ್ಕೊ ಒಂದು 5,000 ಆಮೇಲೆ ತೀರ್ಸ್ಬಿಡೋಕಾಯ್ತದೆ ಹೂವಿನ ಪಟ್ಟಿ ಬಂದಮೇಲೆ ಅಂತ ಹೇಳಿನಿ. ಅವನು ಹ್ಞೂ ಈಸ್ಕೊಬತ್ತೀನಿ ಅಂತ ಅಂದವನೇ. ಈಸ್ಕೊಬರ್ಲಿಕ್ಕಂತ ತಕೋ. ಸರಿ ಕಂತ ತಗೊಳ್ಳಿ, ನೀವು ಹೇಳಿದ್ರೆ. ನಾನೆಲ್ಲ ಒಂದು 500 ರೂಪಾಯಿ ಹಾಕದ ಅಂದ್ಬಿಟ್ಟು ನಿಮ್ಮ ಮಗನ ಕೈಲಿ 500 ರೂಪಾಯಿ ಇಸ್ಕೊ ಮಡಿಕೊಂಡಿವ್ನಿ. ನೀವು ನೋಡಿದ್ರೆ ಒಂದು 5,000 ಹಾಕದ ಅಂತ ಗೊತ್ತಿದ್ದೀರಲ್ಲ. ಅಯ್ಯೋ ಹಾಕದ ಬಿಡು, ಅಷ್ಟು ಆಸೆ ಮಾಡ್ತಾರೆ. ಇನ್ನೇನು ಮಾಡಾಕದದು? ಇವತ್ತು ನಾಳೆ ತೀರ್ಸ್ಕೊಬೋದು ಸಾಲಾಗಿಲ್ಲ. ಆದರೆ ಹೆಚ್ಚು ಚಿನ್ನದ ರೇಟ್ ಕಡಿಮೆ ಇದ್ದಿದ್ರೆ ಒಂದು ಜೊತೆ ವಾಲನೆ ಮಾಡಿಸ್ಕೊಡ್ಬೋದಾಗಿತ್ತು ಹೆಣ್ಣಿಗೆ. ಚಿನ್ನದ ರೇಟ್ ನೋಡ್ರೆ ರಾಪಾಡಿ ಏರ್ಕೊತದಲ್ಲ, ಅದೆಲ್ಲ ಮಾಡ್ಸೋಕ್ಕಾಗಿಲ್ಲ. ಒಂದು 5,000 ಹಾಕ್ಬಿಡೋದ? ಅಲ್ಲ ಕಣತಿ ರವಿ, ನಾದ್ನಿಗೆ ಏನು ಮುಯ್ ಮಾಡಿದ್ನಂತೆ? ಅಯ್ಯೋ ಗಿರ್ಜಾ ಅಂತಿದ್ಲು 1,000 2,000 ಮುಯ್ಯಿ ಹಾಕದ ಅಂತವ. ಹೋಗ್ದೆ ನಾನು. ಅಲ್ಲ ನಿನ್ನ ಎತ್ತಿಗೆ 1,000 ಮುಯ್ಯಿ ಹಾಕ್ಬಿಟ್ಟು ಏನು ಕಂಡವ್ರಂಗೆ ನಿಂತ್ಕೊಂಡಿಯಾ? ಸುಮಾರಾಗಿ ಒಂದು 3-4 ಗ್ರಾಮ್ ವಾಲೆ ಏನಾರು ಇಲ್ಲ ಒಂದು ಉಂಗ್ರನಾರು ಬೇಡವಾ ಅಂತ ಚೆನ್ನಾಗಿ ಹೋಗ್ದೀನಿ. ಅದು ಏನು ಮಾಡಾಳ ಏನು ಮಟ್ಟಾಳ ನನಗಂತೂ ಗೊತ್ತಿಲ್ಲ. ನಾನೇನು ಕೇಳಕ್ಕೆ ಹೋಗಿಲ್ಲ ಅವಳನ್ನ, ಏನು ಮಾಡಿಯವ ನೀನು, ಏನು ಮುಯ್ಯಿ ಹಾಕಿವೆ ಅಂತ ನೋಡದ. ಅದು ಏನು ಮಾಡಾಳು ಅತ್ತೆ ಹಿಂಗೆ ಅಂತಾಳೆ ಅಂತ ಬೇಜಾರು ಮಾಡ್ಕೊಬೇಡಿ. ಅಲ್ಲ ಅವಳದೇನು ಗೊತ್ತಾಯ್ತಿಲ್ವಾ? ನಮ್ಮ ಮಟ್ಟಿಲೆಯ ತಾರನ ತಂಗಿಗೆಲ್ಲವ ಎಷ್ಟು ಮುಯ್ಯಿ ಹಾಕ್ತು. ನಾವು ಇರಷ್ಟೆಲ್ಲ ಹಾಕಿವಿ ಹೋಗ್ವಿ. ಇವಳು ಇರಂಗಾರು ಹಾಕ್ಬಿಟ್ಟು ತಾನೆ ಹೇಳಿ ಹಾಕ್ಲಿ, ನಮಗೆ ಇಲ್ದದವ್ರೆ. ಅಯ್ಯೋ ಅವಳ ಜೊತೆಗೆ ಹಾಡಕ್ಕೆ ಆಯ್ಕಿಲ್ಲ, ಏನಾರು ಮಾಡ್ಕೊಳ್ಳಿ. ಲೇ ತಾರ ತಾರ ಮಗ, ಅದು ಏನು ಮಾಡ್ತಿದ್ದಲ್ಲ ಕಣ್ಣಲ್ಲವ. ಲೇ ತಾರ, ಓ ಬಂದ ನೋಡು. ಈಗ ಹೆಂಗಿದ್ದಿ, ಮೊದ್ಲು ಹೆಂಗಿದ್ದೆ ನೀನು? ಹೇಳಿದ್ರು ಕೇಳಕ್ಕಿಲ್ವಲ್ಲ ನೀನು. ಬೈಲಿ ತಟಪಟ್ಟು ಹೋಗಕ್ಕಾಯ್ತದೆ ಲಕ್ಷ್ಮಿ, ಬೈಲಿ. ಓಹ್ ಭಾರಿ ಚೆನ್ನಾಗಿ ಕಾಣ್ತಾ ಕೂತಿದೆ. ಹೋಗು ಬೀಗಿಗೆ ತಕ ಬಾ. ಎಲ್ಲನ ಬೀಗ ಹಾಕ್ಬಿಟ್ಟು ಗಿರ್ಜನ್ ಕೈಲಿ ಕೊಟ್ಬಿಟ್ಟು ಹೋಗಕ್ಕಾಯ್ತದೆ. ಹೇಳು ನಿನ್ನ ಗಂಡನಿಗೂ ಹೇಳ್ಬಿಡು, ಫೋನ್ ಮಾಡ್ಬಿಟ್ಟು ಹೇಳು. ಗಿರ್ಜಾ ದೊಡ್ಡವ್ರ ಇಟ್ಲಿ ಕೊಟ್ಟಿರ್ತೀನಿ ಇಸ್ಕೋ ಏನಾರು ಅಂತಾರೆ. ಆಮೇಲೆ ಆಮೇಲೆ ಕೆಲಸಕ್ಕೆ ಸಲ ಮುಗಿಸ್ಬಿಟ್ಟು ರೆಡಿ ಆಗ್ಬಿಟ್ಟು ಊಟಕ್ಕೆ ಬನ್ನಿ. ಏನು ಕಡಾಯ್ದಲ್ಲಿ ನೀರು ಕಾಯ್ದವೆ ಕಣ ಕಣ ಅಂತ ಯಾರು ಉಯ್ಕೊಂಡ್ರೆ ನೀರು ಹಾಕ್ಬಿಟ್ಟು ಒಂದೆರಡು ಸೌದೆ ಹಾಕ್ಬಿಡೋನು, ಉಯ್ಕೊಂಡು ಬರಲಿ. ನಾವು ಈಗ ಹೋಗೋಗಂಟ ಇನ್ನೂ ಛತ್ರಕ್ಕೆ ಹೋಗ್ಬೇಕು. ಅಲ್ಲಿರೋ ಕೆಲಸ ಮಾಡಿಬಿಟ್ಟು ಆಮೇಲೆ ಊಟ ಗಿಟ ಮಾಡ್ಕೊಂಡು ಆಮೇಲೆ ಬರಬೇಕು. ಹೇಳ್ಬಿಡು ನಿನ್ನ ಗಂಡನಿಗೂ ತಟಾಪಟ್ಟನೆ ಬನ್ನಿ ಅಂತವ ಹೇಳ್ತೀನಿ. ರಮೇಶನ್ಗೂ ಫೋನ್ ಮಾಡ್ಬಿಟ್ಟು ಹಂಗೆ ಹೇಳ್ಬಿಡು. ನಿಮ್ಮ ಮಾವನಿಗೂ ಹೇಳು ಫೋನ್ ಮಾಡಿ. ಮಾವ ಬರೋದು ಡೌಟು ಕಣತೆ ಹೇಳ್ತಿದ್ರಲ್ಲ. ಬರೋದು ನೋಡ್ತೀನಿ, ಮದುವೆಗೆ ಬರ್ತೀನಿ ಹೋಗಿ ನಾನೊಂದ್ಸಲ ಏನು ಮಾಡೋಕ್ಕೆ ಅಂತವ. ಅಮ್ಮ ಬೈತಿತ್ತು ಅನು, ಅಮ್ಮ ಬೈತಿತ್ತು ಬರ್ಬೇಕಂತ ಅನು. ಸರಿ ತಾಳಕ್ಕೆ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.